ವಾವ್, ಎಷ್ಟು ಚೆನ್ನಾಗಿದೆ ವಾಸನೆ. ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿದ್ರೆ ಕೆಲ ವೀಕ್ಷಕರಿಗೆ ಗೊತ್ತಾಗಿರಬಹುದು ಅಂತ, ಇನ್ನು ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದರ ಹೆಸರು ಬೇಲದ ಹಣ್ಣು. ಇಂಗ್ಲೀಷಲ್ಲಿ ಇದಕ್ಕೆ ವುಡ್ ಆ್ಯಪಲ್ ಅಂತ ಅಂತಾರೆ. ಬೇಲದ ಹಣ್ಣನ್ನು ಯಾವ ಆರೋಗ್ಯ ಸಮಸ್ಯೆಗೆ ಈ ಹಣ್ಣನ್ನು ಉಪಯೋಗಿಸ್ಕೊಳ್ಬಹುದು, ಇದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಇನ್ನು ಈ ಬೇಲದ ಹಣ್ಣಿನಿಂದ ಯಾವ ರೀತಿ ಜ್ಯೂಸನ್ನು ಅಂದರೆ ಪಾನಕವನ್ನು ಯಾವ ರೀತಿ ಮಾಡ್ಕೊಳ್ಬಹುದು, ಇನ್ನು ಇದ ಹಣ್ಣಿನ ರೆಸಿಪಿ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ವಿಶೇಷವಾಗಿರುವಂತಹ, ತುಂಬ ಔಷಧಿ ಗುಣಗಳನ್ನು ಹೊಂದಿರುವಂತಹ ಈ ಬೇಲದ ಹಣ್ಣಿನ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಹೊಸಬರು ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಾ ಅವರಿಗೆಲ್ಲ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾವು ನೀಡುವಂಥ ಅದ್ಭುತವಾದ ಮಾಹಿತಿ ನಿಮ್ಮವರೆಗೂ ತಲುಪುತ್ತೆ. ಈ ಬೇಲದ ಹಣ್ಣು ಎಲ್ಲ ಸೀಸನ್ಗಳಲ್ಲಿ ಸಿಗೋದಿಲ್ಲ. ಸಾಮಾನ್ಯವಾಗಿ ಈ ಬೇಲದ ಹಣ್ಣು ಬೇಸಿಗೆ ದಿನಗಳಲ್ಲಿ ಜಾಸ್ತಿ ಸಿಗುತ್ತೆ. ಬೇಲದ ಹಣ್ಣಿಗೆ ಸಾಕಷ್ಟು ವಿಧವಾದಂಥ ಹೆಸರುಗಳು ಕೂಡ ನೀವು ನೋಡ್ಬೋದು. ಕೆಲವೊಂದು ಕಡೆಯೆಲ್ಲ ಇದಕ್ಕೆ ಕೆಲವೊಂದು ಹೆಸರುಗಳಿಂದ ಕರೀತಾರೆ. ನಮ್ಮ ಕಡೆ ಇದಕ್ಕೆ ಬೇಲದ ಹಣ್ಣು ಅಂತ ಕರೀತಾರೆ. ನಿಮ್ಮ ಕಡೆ ಈ ಹಣ್ಣಿಗೆ ಏನಂತ ಕರೀತಾರೆ ಖಂಡಿತವಾಗ್ಲೂ ನನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ಕೆಲವೊಬ್ಬರು ಇದಕ್ಕೆ ಬ್ಯಾಲದ ಹಣ್ಣು ಅಂತ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ವುಡ್ ಆ್ಯಪಲ್ ಅಂತ ಅಂತಾರೆ. ಇನ್ನು ಈ ಹಣ್ಣಿಗೆ ಅಮೃತದ ಹಣ್ಣಂತ ಕೂಡ ಕರೀತಾರೆ. ಯಾಕಂದ್ರೆ ಅಮೃತದ ಅಂಶಗಳು ಇರುವಂಥ ಈ ಹಣ್ಣಾಗಿದೆ, ಹಾಗಾಗಿ ಇದಕ್ಕೆ ಅಮೃತದ ಹಣ್ಣಂತ ಕೂಡ ಕೆಲವೊಬ್ಬರು ಕರೀತಾರೆ. ಈ ಹಣ್ಣು ತಿನ್ನೋದಕ್ಕೆ ರುಚಿ ಮತ್ತು ಹುಳಿ ಮಿಶ್ರಿತವಾಗಿದೆ. ಈ ಬೇಲದ ಹಣ್ಣು ಹಣ್ಣಾಗಿದೆ ಅಥವಾ ಇಲ್ಲ ಇನ್ನು ಕಾಯಿ ಇದೆ ಅಂತ ಯಾವ ರೀತಿ ತಿಳ್ಕೊಳ್ಬೇಕಂದ್ರೆ ನೋಡಿ, ಇದು ಬೇಲದ ಹಣ್ಣು ಪೂರ್ತಿ ಹಣ್ಣಾಗಿರುವಂತಹದ್ದು. ನಾನು ಹಣ್ಣಾಗಿರುವಂಥದ್ದೇ ತಂದಿದ್ದೀನಿ. ಇನ್ನು ನೋಡಿ, ಪೂರ್ತಿ ಭಾಗ ಎಲ್ಲ ಕಡೆ ಇದು ಬೂದಿ ಬಣ್ಣದಾಗಿದೆ, ಯಾವ ಕಡೆನೂ ಹಸಿರು ಬಣ್ಣದಾಗಿ ಉಳಿದಿಲ್ಲ. ಅಂದರೆ ಇದು ಪೂರ್ತಿ ಹಣ್ಣಾಗಿರುವಂತಹ ಒಂದು ಬೇಲದ ಹಣ್ಣಾಗಿದೆ. ಇನ್ನು ಹಸಿರೆಲ್ಲ ಇದ್ದರೆ, ಈ ಕಡೆ ಹಸಿರಿದ್ರೆ ಸ್ವಲ್ಪ ಒಂದೊಂದು ಕಡೆ ಹಸಿರೆಲ್ಲ ಇದ್ದರೆ ಇನ್ನೂ ಈ ಹಣ್ಣು ಹಣ್ಣಾಗಿಲ್ಲ. ನೀವು ತಗೊಳ್ಳೋವಾಗ ನೋಡಿ, ನಿಮಗೆ ಹಣ್ಣಾಗಿರುವಂತಹ ಬೇಲದ ಹಣ್ಣು ಬೇಕಾಗಿದ್ದರೆ ನೀವು ಈ ಥರ ಎಲ್ಲ ಕಡೆ ಬೂದಿ ಬಣ್ಣದಾಗಿರಬೇಕು ಅಂಥ ಹಣ್ಣನ್ನು ನೀವು ತೆಗೆದುಕೊಳ್ಬಹುದು. ಯಾಕಂದರೆ ಹಣ್ಣಾಗಿರುವಂತಹ ಈ ಬೇಲದ ಹಣ್ಣು ತುಂಬ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ತುಂಬ ಹಣ್ಣಾಗದೇ ಇರೋದು, ಇನ್ನು ಕಾಯಿ ಇದ್ದಿರುವಂತಹ ಈ ಹಣ್ಣಾದರೆ ಅಷ್ಟು ರುಚಿ ಇರೋದಿಲ್ಲ. ಸ್ವಲ್ಪ ಹುಳಿ ಮತ್ತು ಕಹಿ ಅಂಶ ಮಿಶ್ರಿತ ಆಗಿರುತ್ತೆ. ನೀವು ತಗೊಳ್ಳೋವಾಗ ಹಣ್ಣಾಗಿರುವಂಥದ್ದೇ ತಗೊಳ್ಳಿ. ಇನ್ನು ಯಾವೆಲ್ಲ ಔಷಧಿ ಗುಣ ಇದೆ ಅಂದರೆ, ನಿಮಗೆ ಏನಾದರೂ ಜಾಸ್ತಿ ಹೀಟ್ ಆಗಿದ್ದರೆ, ನಿಮ್ಮ ದೇಹ ಉಷ್ಣಾಂಶ ಜಾಸ್ತಿ ಆಗಿದ್ದರೆ ಈ ಹಣ್ಣನ್ನು ಸೇವನೆ ಮಾಡಬಹುದು. ಪಾನಕದ ರೀತಿಯಲ್ಲಾದರೂ ಸೇವನೆ ಮಾಡಬಹುದು. ಈ ಹಣ್ಣನ್ನು ಬೆಲ್ಲದ ಜೊತೆಗೆ ಮಿಶ್ರಿತವಾಗಿ ಕೂಡ ಸೇವನೆ ಮಾಡಬಹುದು. ಇನ್ನು ಬಾಯಲ್ಲಿ ಹುಣ್ಣಾಗಿದ್ದರೆ ನೋಡಿ, ಕೆಲವೊಬ್ಬರು ತುಂಬ ದಿನಗಳಿಂದ ಬಾಯಿ ಹುಣ್ಣುಗಳಿಂದ ನೋವನ್ನು ಅನುಭವಿಸ್ತಾ ಇರ್ತಾರೆ, ಮೆಡಿಸಿನನ್ನು ತಗೊಂಡಿರ್ತಾರೆ ಆದರೆ ಯಾವುದೇ ಫಲ ಅವರಿಗೆ ಸಿಕ್ಕಿರೋದಿಲ್ಲ. ಬಾಯಲ್ಲಿರೋ ಹುಣ್ಣುಗಳಾಗಿರಬಹುದು, ಗುಳ್ಳೆಗಳಾಗಿರಬಹುದು ಕಡಿಮೆ ಮಾಡಬೇಕಂದ್ರೆ ಈ ಹಣ್ಣನ್ನು ಸೇವನೆ ಮಾಡಿ. ಇನ್ನು ಡೈಜೆಷನ್ ಪ್ರಾಬ್ಲಮ್ಸ್ ಯಾರಿಗಿದೆ ನೋಡಿ, ಡೈಜೆಷನ್ ಪ್ರಾಬ್ಲಮ್ಸ್ಗೋಸ್ಕರ ಕೆಲವೊಬ್ಬರು ಪ್ರತಿದಿನ ಔಷಧಿಗಳನ್ನು ಸೇವನೆ ಮಾಡ್ತಾ ಇರ್ತಾರೆ. ಪ್ರತಿದಿನ ಔಷಧಿ ಸೇವನೆ ಮಾಡೋದು ತುಂಬ ಡೇಂಜರಸ್ ಅಂತಲೇ ಹೇಳಬಹುದು. ತುಂಬ ಅಗತ್ಯ ಇದ್ದಾಗ ಮಾತ್ರ ನೀವು ಮೆಡಿಸಿನ್ ಅಂದರೆ ಔಷಧಿಗಳನ್ನು ಉಪಯೋಗಿಸಿ, ಇಲ್ಲ ಅಂದರೆ ಈ ಥರ ನ್ಯಾಚುರಲ್ ಆಗಿರುವಂಥ ರೆಮಿಡಿಗಳನ್ನು ನೀವು ಉಪಯೋಗಿಸ್ಕೊಳ್ಬಹುದು. ಡೈಜೆಷನ್ ಪ್ರಾಬ್ಲಮ್ಸ್ ನಿಮಗೇನಾದರೂ ಇದ್ದರೆ ನೀವು ಖಂಡಿತವಾಗ್ಲೂ ಈ ಬೇಲದ ಹಣ್ಣನ್ನು ತಿನ್ನಿ. ನೋಡಿ, ಇನ್ನು ತುಂಬ ಜನರು ಕಫದ ಸಮಸ್ಯೆಯಿಂದ ಕೂಡ ಬಳಲ್ತಾ ಇರ್ತಾರೆ. ನೋಡಿ, ಕಫದ ಸಮಸ್ಯೆ ಇರುವವರು ನೀವು ಈ ಬೇಲದ ಹಣ್ಣು ತಗೋಬೇಕು. ಅದರಷ್ಟೇ ಸಮ ಪ್ರಮಾಣದಲ್ಲಿ ಕಲ್ಲು ಸಕ್ಕರೆ ನೋಡಿ, ಬೇಲದ ಹಣ್ಣು ಹಾಗೂ ಕಲ್ಲು ಸಕ್ಕರೆಯನ್ನು ಮಿಶ್ರಿತ ಮಾಡಿ ತಿನ್ನೋದ್ರಿಂದ ಕಫದ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಇನ್ನು ಚರ್ಮ ಕಾಂತಿ ಆಗೋದಕ್ಕೋಸ್ಕರ, ಚರ್ಮ ಹೊಳಪಲ್ಲಿ ಬರೋದಕ್ಕೋಸ್ಕರ, ಸ್ಕಿನ್ ಗ್ಲೋ ಆಗೋದಕ್ಕೋಸ್ಕರನೂ ನೀವು ಈ ಜ್ಯೂಸನ್ನು ಕುಡಿಬಹುದು. ತುಂಬ ಬೆನಿಫಿಟ್ಸ್ ಇದೆ, ನಿಮ್ಮ ಸ್ಕಿನ್ಗೆ ತುಂಬ ಹೊಳಪು ಬರುತ್ತೆ ಇದನ್ನು ಕುಡಿಯೋದ್ರಿಂದ. ಇನ್ನು ಹೊಸ ತಾಯಂದಿರು ಹಾಲು ಬರ್ತಾ ಇಲ್ಲ, ಹಾಲಿನ ಸಮಸ್ಯೆ ಇದ್ದರೆ ನಿಮಗೆ ಈ ಬೇಲದ ಹಣ್ಣು, ಸ್ವಲ್ಪ ಶುಂಠಿ ಪೌಡರು ಮತ್ತು ಬೆಲ್ಲ ಇವನ್ನೆಲ್ಲವೂ ಕೂಡ ಮಿಶ್ರಣ ಮಾಡಿಬಿಟ್ಟು ನೀವು ಈ ಹಣ್ಣನ್ನು ಸೇವನೆ ಮಾಡಿ. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಹಾಲು ಹೆಚ್ಚಿಸುತ್ತದೆ.
ಅಷ್ಟು ಒಳ್ಳೆಯ ಗುಣಗಳು ಈ ಬೇಲದ ಹಣ್ಣಿನಲ್ಲಿದೆ. ಇನ್ನೂ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಜೊತೆಗೆ ಇದರ ಪಾನಕ ಕೂಡ ನಾನು ಮಾಡಿ ತೋರಿಸ್ತೀನಿ, ಬನ್ನಿ. ಇವಾಗ ನೋಡಿ, ಇದರಿಂದ ಒಂದು ಗಟ್ಟಿಯಾಗಿರುವಂಥ ಏನಾದರೂ ವಾವ್ ನೋಡಬಹುದು. ನೋಡಿ ಯಾವ ಥರ ಇದೆ ಅಂತ ಈ ಹಣ್ಣು. ಇದು ಪೂರ್ತಿ ಹಣ್ಣಾಗಿದೆ ನೋಡಿ ಈ ಹಣ್ಣು, ಅದಕ್ಕೋಸ್ಕರ ಈ ಬಣ್ಣ ಇದೆ. ಇನ್ನಬೇಕನ್ನಿಸ್ತಾ ಇದೆ. ಇದರಲ್ಲಿ ನೋಡಿ ಸಾಕಷ್ಟು ಬೀಜಗಳಿವೆ ನೋಡಿ, ತುಂಬ ಬೀಜಗಳಿರುತ್ತೆ. ಆ ಬೀಜಗಳು ಕೂಡ ಗಟ್ಟಿಯಾಗಿರೋದಿಲ್ಲ, ಹಲ್ಲಲ್ಲಿ ಈಸಿಯಾಗಿ ನೀವು ಕಟ್ ಮಾಡ್ಕೊಳ್ಬಹುದು. ಬೀಜಗಳು ಕೂಡ ಕಹಿ ಕೂಡ ಆಗಿರೋದಿಲ್ಲ, ಬೀಜ ಕೂಡ ತಿಂದರೆ ನಡೆಯುತ್ತೆ. ತುಂಬ ಚೆನ್ನಾಗಿದೆ. ಸ್ಮೆಲ್ಲೇ ನೋಡಿ, ಸ್ಮೆಲ್ ನೋಡಿದ್ರೆ ತಿನ್ಬೇಕನ್ನಿಸ್ತಾ ಇದೆ. ವಾವ್, ತುಂಬ ಚೆನ್ನಾಗಿದೆ. ಬನ್ನಿ ಇದರಿಂದ ಜ್ಯೂಸ್ ಮತ್ತು ಇದನ್ನು ಬೆಲ್ಲವನ್ನು ಹಾಕಿಬಿಟ್ಟು ಯಾವ ರೀತಿ ತಿನ್ನಬೇಕು ಅನ್ನೋದನ್ನು ತೋರಿಸ್ತೀನಿ. ಇದನ್ನು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಕೈಯಲ್ಲಿ ಬೇಕಿದ್ರೂ ಮಾಡ್ಕೊಳ್ಬಹುದು. ಇದರಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ರುಚಿ ಬೇಕು ನೀವು ಅಷ್ಟು ಹಾಕ್ಕೊಳ್ಬಹುದು. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ ನೋಡಿದ್ದು. ನೋಡಿ ಈ ಥರ ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ. ಜೊತೆಗೆ ಇದರಲ್ಲಿ ಅಷ್ಟೇ ಒಳ್ಳೆಯ ಔಷಧಿಯ ಗುಣಗಳು ಕೂಡ ಇವೆ. ಅಷ್ಟೊಂದು ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಬೇಲದ ಹಣ್ಣು ಅಥವಾ ವುಡ್ ಆ್ಯಪಲ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನನಗಂತೂ ಈ ಹಣ್ಣು ತುಂಬ ಇಷ್ಟ. ನನಗೆ ಯಾವಾಗೆಲ್ಲ ಈ ಹಣ್ಣು ಹೊರಗಡೆ ಹೋದಾಗ ಕಾಣುತ್ತೆ, ನಾನು ಆವಾಗ ಖಂಡಿತವಾಗ್ಲೂ ತರ್ತೀನಿ. ಈ ಥರ ಮಾಡಿಕೊಂಡು ತಿಂತಾ ಇರ್ತೀನಿ. ಇನ್ನು ಇದರ ಪಾನಕ ಅದನ್ನು ಯಾವುದು ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ಒಂದು ಹಣ್ಣಲ್ಲಿ ನೋಡಿ ಅರ್ಧ ಭಾಗದಷ್ಟು ನಾನು ಅರ್ಧಕ್ಕಿಂತ ಜಾಸ್ತಿ ಆಗಿರುವಂಥ ಆ ಬೆಲ್ಲದಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋಕ್ಕೆ ನಮ್ಮ ಮನೆಯವರಿಗೆ ಕೊಟ್ಟಿದ್ದೀನಿ. ಇನ್ನು ನಾನು ಜ್ಯೂಸ್ ಮಾಡ್ಕೊಳ್ತೀನಿ. ನೋಡಿ ಇದನ್ನು ಈ ಥರ ಇದರಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕು ಜ್ಯೂಸು ಅಷ್ಟು, ಜಾಸ್ತಿ ಬೇಕಿದ್ದರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ. ತುಂಬ ತೆಳುವಾಗಿದ್ದರೆ ಜ್ಯೂಸ್ ಚೆನ್ನಾಗತ್ತಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗತ್ತತ್ತೆ. ಬೇಕಿದ್ದರೆ ನೀವು ಪೂರ್ತಿ ಒಂದು ಕಾಯಿದೆಲ್ಲ ನೀವು ಜ್ಯೂಸನ್ನು ಮಾಡ್ಕೊಳ್ಬಹುದು. ನಾನು ಅರ್ಧ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಬೆಲ್ಲ ನಿಮಗೆಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಇದನ್ನು ಚೆನ್ನಾಗಿ ಕೈಯಿಂದ ಕಿವುಚ್ಕೊಳ್ಳಿ. ಇಲ್ಲ ಸ್ಮ್ಯಾಶರ್ ಇದ್ದರೆ ನೀವು ಸ್ಮ್ಯಾಶನ್ನು ಮಾಡ್ಕೊಳ್ಬಹುದು. ನೋಡಿ ಇದನ್ನು ಈ ಥರ ಆಗಿದೆ. ಇವಾಗ ನಾನು ಕಿವುಚ್ಕೊಂಡಿದ್ದೀನಿ. ಇವಾಗ ಶೋಧಿಸ್ಕೊಳ್ಬೇಕು. ನೋಡಿ ಇದರ ಜ್ಯೂಸ್ ಹೀಗಾಗಿದೆ. ನೋಡಿ ನೋಡೋಕ್ಕೂ ಈ ಥರ ತುಂಬ ಟೇಸ್ಟಿಯಾಗಿದೆ. ನಾನು ಅರ್ಧ ಹಣ್ಣಿಂದನೇ ಮಾಡ್ಕೊಂಡಿರೋದು, ಹಾಗಾಗಿ ಇಷ್ಟೇ ಜ್ಯೂಸನ್ನು ನಾನು ಮಾಡ್ಕೊಂಡಿದ್ದೀನಿ. ಒಂದು ಬೇಲದ ಹಣ್ಣಿನಿಂದ ನಾನು 2 ಈ ಐಟಮ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಒಂದು ನೋಡಿ ಬೆಲ್ಲದ ಜೊತೆಗೆ ಇದನ್ನು ಮಿಶ್ರಣ ಮಾಡಿಬಿಟ್ಟು ತಿನ್ನೋದು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇಲದ ಹಣ್ಣಿನ ಪಾನಕ ಜ್ಯೂಸ್ ಅಂತ ಕೂಡ ಕರಿಬಹುದು. ನೋಡಿ ಈ 2ಅನ್ನು ನಾನು ಮಾಡಿಬಿಟ್ಟು ತೋರಿಸಿದ್ದೀನಿ. ನೀವು 2 ರೀತಿಯಾಗಿ ಇದನ್ನು ಸೇವನೆಯನ್ನು ಮಾಡಬಹುದು. ಆಗಲೇ ಹೇಳ್ದಾಗೆ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ, ಚರ್ಮದ ಕಾಂತಿ ಹೆಚ್ಚಬೇಕು, ಇನ್ನು ಬಾಯಲ್ಲಿ ಹುಣ್ಣಿನ ಸಮಸ್ಯೆ, ದೇಹ ಉಷ್ಣ ಜಾಸ್ತಿ ಆಗಿದ್ದರೆ ದೇಹಕ್ಕೆ ಇದು ಒಂದು ಮೆಡಿಸಿನ್ ರೀತಿಯಂತಾನೆ ಕೆಲಸ ಮಾಡುತ್ತೆ. ಮೆಡಿಸಿನ್ ರೀತಿಯಲ್ಲೇ ಈ ಬೇಲದ ಹಣ್ಣು ಕೆಲಸವನ್ನು ಮಾಡುತ್ತೆ. ನೋಡಿ ವರ್ಷದಲ್ಲಿ ಒಂದು 2-3 ಬಾರಿ ಆದರೂ ಕೂಡ ನೀವು ಈ ಬೇಲದ ಹಣ್ಣನ್ನು ಸೇವಿಸಲೇಬೇಕು. ಸೇವಿಸೋದ್ರಿಂದ ನಮ್ಮ ಶರೀರದಲ್ಲಿ ಇರುವಂಥ ವಿಷಕಾರಿ ಅಂಶವನ್ನು ಈ ಬೇಲದ ಹಣ್ಣು ಹೊರ ಹಾಕುತ್ತೆ. ಟಾಕ್ಸಿಕ್ ಅಂತ ಇರುತ್ತೆ ನೋಡಿ, ಅದು ನಮ್ಮ ಶರೀರದಲ್ಲಿರುವ ಟಾಕ್ಸಿಕನ್ನು ಈ ಬೇಲದ ಹಣ್ಣು ವುಡ್ ಆ್ಯಪಲ್ ಹೊರಗೆ ಹಾಕುತ್ತೆ. ಅಷ್ಟೊಂದು ಔಷಧೀಯ ಗುಣಗಳಿರುವಂತಹ ಈ ಬೇಲದ ಹಣ್ಣಾಗಿದೆ.
ನೋಡಿದ್ರಲ್ಲ ವೀಕ್ಷಕರೇ, ಬೇಲದ ಹಣ್ಣಿನ ಮಹತ್ವ, ಇನ್ನು ಬೇಲದ ಹಣ್ಣಿನಿಂದ ಆಗುವಂಥ ಸಾಕಷ್ಟು ರೀತಿಯ ಔಷಧೀಕಾರಕ ಉಪಯೋಗಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.